ಯಾದಗಿರಿಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಒಂದೇ ವೃತ್ತಕ್ಕೆ 3 ಹೆಸರನ್ನ ನಾಮಕರಣ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಹಾಗಾಗಿ ವಿವಾದ ಎದ್ದಿದೆ. ಅಬ್ದುಲ್ ಕಲಾಂ, ಟಿಪ್ಪು, ಸಾವರ್ಕರ್ ಹೆಸರಲ್ಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. 1996ರಲ್ಲಿ ಹತ್ತಿಕುಣಿ ವೃತ್ತಕ್ಕೆ ಅಬ್ದುಲ್ ಕಲಾಂ ವೃತ್ತ ಅಂತ ಹೆಸರನ್ನ ಇಟ್ಟಿದ್ರು. 2010ರಲ್ಲಿ ಏನ್ ಮಾಡಿದ್ರು, ಅದೇ ಸರ್ಕಲ್ಗೆ ಟಿಪ್ಪು ವೃತ್ತ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಈಗ ನೋಡಿದ್ರೆ ವೀರ ಸಾವರ್ಕರ್ ಹೆಸರನ್ನ ಇಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಒಂದೇ ವೃತ್ತಕ್ಕೆ 3 ಹೆಸರಿನ ನಾಮಕರಣ ಮಾಡೋಕೆ ಹೊರಟಿರೋದ್ರಿಂದ ವಿವಾದ ಎದ್ದಿರೋದು. ಆಲ್ರೆಡಿ 2 ಹೆಸರನ್ನ ಇಟ್ಟಿದ್ದಾಗಿದೆ. ಈಗ ನೋಡಿದ್ರೆ ವೀರ ಸಾವರ್ಕರ್ ಹೆಸರನ್ನ ಇಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿರೋದ್ರಿಂದ ಸದ್ಯ ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ಹಾಕಿರುವಂತ ಟಿಪ್ಪು ಫೋಟೋ ತೆರವಿಗೆ ಆಗ್ರಹಗಳು ಕೇಳಿಬಂದಿದೆ. ವೀರ ಸಾವರ್ಕರ್ ಹೆಸರನ್ನ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಅಂತ ಹೇಳಿ ನಗರಸಭೆ ಅಧ್ಯಕ್ಷ ಸುರೇಶ್ ಅಂಬಿಗರ್ ಅವರು ಹೇಳ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗ ಕಡೆಯಿಂದ ಟಿಪ್ಪು ಸುಲ್ತಾನ್ ಹಜರತ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ 2010ರಲ್ಲಿ ಜಿಬಿಯಲ್ಲಿ ಪಾಸ್ ಆಗಿದೆ. ಅದು ಅನಧಿಕೃತ ಆಗಿಲ್ಲ, ಅದು ಅಧಿಕೃತವಾಗಿದೆ ಅಂತ ನಾವು ಹಾಕಿದ್ದೇವೆ, ನಾವು ಪಾಲಕ ಹಾಕಿದ್ದೇವೆ. ಮತ್ತು ನಾನು ಬೇರೆ ಯಾವುದೇ ಸಮಾಜ ಗುರುಗಳಿಗೆ ಎತ್ತಿ ಹೇಳಲ್ಲ, ನಾನು ಬಟ್ ಮಾಡಿ ಹೇಳಲ್ಲ ಅಂತ ಭಾಳಗಳು ಸರ್ಕಲ್ಗಳಿದ್ದೇವೆ ಅನಧಿಕೃತ ಹಾಕ್ಯಾರ. ಆದರೆ ನಾವು ಯಾರಿಗೂ ಇನ್ನೊಂದು ತೋರಿಸಿಲ್ಲ, ನಾವು ಹೇಳಲ್ಲ. ಯಾಕಂದರೆ ಅವರವರ ಸಮಾಜ, ಅವರವರ ಪ್ರೇಮ, ಅವರವರ ಭಕ್ತಿ ಇರ್ತದ, ನಾವು ಅದಕ್ಕೆ ನಾವು ಉಂಟು ಮಾಡಲ್ಲ. ಈ ಸರ್ಕಾರ ಆಗಲಿ, ನಮ್ಮ ನಗರಸಭೆ ಆಗಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇರುವಂಥ ಟಿಪ್ಪು ಸರ್ಕಲ್ ಮಾತ್ರ 100ಕ್ಕೆ 100 ಸತ್ಯ ಅದು ಅನಧಿಕೃತ ಇದೆ. ನಡವಳಿಯಿಂದ ಯಾವುದೇ ಸರ್ಕಾರದ ಸುತ್ತೋಲೆ ಬಂದಿಲ್ಲ, ಅಧಿಕೃತವಾಗಿ ಯಾವುದು ಬಂದಿಲ್ಲ, ಅವ್ರದ್ದು ಬಂದಿಲ್ಲ, ಆಜಾದ್ ಅವ್ರದ್ದು ಬಂದಿಲ್ಲ, ಟಿಪ್ಪು ಅವ್ರದ್ದು ಬಂದಿಲ್ಲ. ಮತ್ತು ಅದಕ್ಕಾಗಿ ಎರಡೂ ಸರ್ಕಾರದ ರಾಜ್ಯದ್ದು ರಾಜ್ಯಪಾಲರ ಅಂಕಿತ ಯಾವುದು ಬಂದಿಲ್ಲ. ನಂತರ ಅದಕ್ಕಾಗಿ ಹೊಸದಾಗಿ ಆ 2 ಹೆಸರನ್ನು ಬದಲಾವಣೆ ಮಾಡಿ ಈಗ ವೀರ ಸಾವರ್ಕರ್ ಹೆಸರನ್ನು ಕಳಿಸ್ಕೊಟ್ಟಿದ್ವಿ. ಯಾವ ಸರ್ಕಾರ ಏನು ನಿರ್ಣಯ ತಗೊಂತ ಅದಕ್ಕೆ ನಾವು ಬದ್ಧರಾಗಿತ್ತು. ಈಗ ನೋಡಿ, ಸಾವರ್ಕರ್ ಹೆಸರು ಕಳಿಸಿದ್ವಿ ಅಂತ ಅಂದ ತಕ್ಷಣ ಅದನ್ನೇ ಆಗುತ್ತಾ ಅಂತ ನಾ ಅಂತ ಇಲ್ಲ. ನಾ ಹೇಳೋದೇನೆಂದರೆ, ಯಾವುದಾದ್ರೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಕಳಿಸ್ಕೊಟ್ರೆ ನಮ್ಮ ದೇಶಕ್ಕಾಗಿ ಪ್ರಥಮ ಶಿಕ್ಷಣ ಮಂತ್ರಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ನಾಗಪ್ಪ ಮಾಲಿಪಾಟೀಲ್, ಇವ್ರಿಗೆ ಮನಸ್ಸಿ ಬಂದಂಗೆ ಹೆಸರುಗಳನ್ನ ಸರ್ಕಲ್ಗೆ ಇಟ್ಕೊಳ್ತಾ ಇದ್ದಾರೆ. ಟಿಪ್ಪು ಹೆಸರು ಅಧಿಕೃತ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ದಾಖಲೆಗಳು ಏನಿದೆ? ಈಗ ಸಾವರ್ಕರ್ ವಿಷಯ ಎಲೆಕ್ಷನ್ ಟೈಮ್ ನಲ್ಲಿ ಇವ್ರಿಗೆ ನೆನಪಿಗೆ ಬಂದಿದೆಯಾ? ಸ್ಮಿತಾ ಶೆಟ್ಟಿ, ಈಗಲೇ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಅದೇ ರೀತಿಯಾಗಿ ವೀರ್ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ವಿವಾದ ಕೂಡ ತಲೆದೋರಿದೆ. ಅದರಂತೆ ಏನಂತಂದ್ರೆ, ಯಾದಗಿರಿ ನಗರದಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಹಾಗೂ ವೀರ್ ಸಾವರ್ಕರ್ ವಿಚಾರವಾಗಿ ಈಗ ಮತ್ತೆ ವಿವಾದ ಕೂಡ ತಲೆದೋರಿದೆ. ಯಾದಗಿರಿ ನಗರದ ಹತ್ತಿಕುಣಿ ರಸ್ತೆಯಲ್ಲಿ ಇರುವಂತ ಹತ್ತಿಕುಣಿ ರಸ್ತೆ ಭಾಗದಲ್ಲಿ ಏನಂತಂದ್ರೆ 2010ರಲ್ಲಿ ನಗರಸಭೆಯು ಟಿಪ್ಪು ಸುಲ್ತಾನ್ ವೃತ್ತ ನಾಮಕರಣವೆಂದು ಏನಂತಂದ್ರೆ ನಗರಸಭೆ ಸಭೆಯಲ್ಲಿ ನಿರ್ಣಯ ಕೂಡ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ನಿರ್ಣಯ ಮಾಡಬೇಕಾದ್ರೆ ಈಗಲೇ ಟಿಪ್ಪು ಸುಲ್ತಾನ್ ನಾಮಕರಣ ಕೂಡ ಟಿಪ್ಪು ಸುಲ್ತಾನ್ ಸರ್ಕಲ್ ಎಂದು ನಾಮಫಲಕ ಕೂಡ ಅಳವಡಿಕೆ ಕೂಡ ಮಾಡಿದ್ದಾರೆ. ಆದ್ರೆ ಸರ್ಕಾರದಿಂದ ಒಪ್ಪಿಗೆ ಪಡಬೇಕಾಯಿತು. ಆದ್ರೆ ಯಾವುದೇ ಅನಧಿಕೃತವಾಗಿ ಟಿಪ್ಪು ಸರ್ಕಲ್ ಎಂದು ನಾಮಫಲಕ ಕೂಡ ಹಾಕಲಾಗಿದೆ. ಹೀಗಾಗಿ ಇದು ಈಗ ವಿವಾದಕ್ಕೆ ಕೂಡ ಕಾರಣವಾಗಿದೆ. ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸಬೇಕೆಂದು ಹಿಂದೂ ಸಂಘಟನೆ ಮುಖಂಡರು ಕೂಡ ಒತ್ತಾಯ ಕೂಡ ಮಾಡಿದ್ದಾರೆ. ಫೈನ್, ಥ್ಯಾಂಕ್ ಯು ನಾಗಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.